ವೆಲ್ಕಮ್ ಬ್ಯಾಕ್ ಟು ಪ್ರಣತಿ ವ್ಲಾಗ್ಸ್. ಇವತ್ತು ನಾನೊಂದು ಕುಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಏನು ಕುಕ್ ಮಾಡ್ತಿದ್ದೀನಿ ಅಂದರೆ ಕೊಕೊನಟ್ ಪುಡ್ಡಿಂಗ್ ಮಾಡ್ತಿದ್ದೀನಿ. ಸೊ ಕೊಕೊನಟ್ ಪುಡ್ಡಿಂಗ್ಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಒಂದು ಕಾಯಿ. ಸೊ ಇದನ್ನು ಮಾಡಿಬಿಟ್ಟು ಇದರೊಳಗೆ ಕಾಯಿನ ಗ್ರೈಂಡ್ ಮಾಡ್ಕೊಬೇಕು ನೀರು ಜೊತೆ. ಸೊ ನೆಕ್ಸ್ಟು ಸಕ್ಕರೆ, ಹಾಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಜೆಲಾಟಿನ್ ಪೌಡರ್. ಸೊ ಸ್ವಲ್ಪ ನೀರು ಹಾಗೆ. ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೊಕೊನಟ್ ಪುಡಿಂಗ್ ಮಾಡ್ತಿದ್ದೀನಿ. ಇವಾಗ ತುರಿದ್ಬಿಟ್ಟು ಮಿಕ್ಸಿ ಮಾಡಬೇಕು, ನೀರು ಹಾಕ್ಬಿಟ್ಟು. ಇವಾಗ ಇದನ್ನು ತುರಿದಿಟ್ಕೊಂಡಿದ್ದೀನಿ, ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ, ಮಿಕ್ಸಿ ಜಾರಿಗೆ. ಇವಾಗ ಇದಕ್ಕೆ ಈ ಥರ ಕಪ್ಪಲ್ಲಿ ಒಂದು 3 ಕಪ್ಸ್ ನೀರು ಹಾಕ್ಕೊತೀನಿ. ಸೊ ಇವಾಗ ಇದರಲ್ಲಿ 3 ಕಪ್ಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಫುಲ್ ನುಣ್ಣಗೆ ಬ್ಲೆಂಡ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಜೆಲಾಟಿನ್ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಅದು ಸೆಮಿ ಸಾಲಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಜಲ್ಲಿ ಥರ ಫಾರ್ಮ್ ಆಗೋಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟು. ಸೊ ಇದನ್ನು ಯೂಸ್ ಮಾಡಿದ್ರೆ ಪುಡ್ಡಿಂಗ್ ಅಂತ ಅನ್ಸ್ಕೊಳುತ್ತೆ. ಇದ್ರ ಬದಲು ಕಾರ್ನ್ ಸ್ಟಾರ್ಚ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಅಗರ್ ಅಗರ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಜೆಲಾಟಿನ್ ತೊಗೊಂಡಿದ್ದೀನಿ. ನಾನು ಇದನ್ನು ಸೋಸ್ಕೊತಿದ್ದೀನಿ, ಮಿಕ್ಸಿ ಮಾಡಿದ್ದೀನಿ. ಇದರಲ್ಲಿರೋ ನೀರು, ಹಾಲನ್ನ ಮತ್ತು ಕಾಯಿನ ಫುಲ್ ಸಪ್ರೇಟ್ ಮಾಡ್ತಿದ್ದೀನಿ. ಸೊ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮಾಡಬೇಕು. ಸೊ ಅದರಲ್ಲಿರೋ ಹಾಲೆಲ್ಲ ಹೋಗಬೇಕು. ಹಿಂಗೆ ಸೊ ಇದನ್ನು ನೀವೇನು ಬೇಕು ಲೈಕ್ ಸ್ವೀಟ್ಸ್ ಮಾಡ್ಬೋದು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಕೊಬ್ಬರಿ ಮಿಠಾಯಿ ಆ ಥರದ್ದು ಮಾಡ್ಬೋದು. ಸ್ಟಾರ್ಟಿಂಗಾಗಿ ಈ ಪಾತ್ರೆಗೆ ಇದು ಮಾಡ್ಕೊಂಡಿದ್ದೆ, ಬಟ್ ಇದು ಹಿಂಗೆ ಹಿಡಿತಿರ್ಲಿಲ್ಲ. ಸೊ ಕೆಳಗಡೆ ಫುಲ್ ಬಿದ್ದೋಗ್ಬಿಡ್ತು. ಅದಕ್ಕೆ ಅದನ್ನು ಇನ್ನೊಂದು ಸಲ ಸೋಸ್ಕೊತಿದ್ದೀನಿ. ಸೊ ಇವಾಗ ಇದರಲ್ಲೆಲ್ಲ ಇರುತ್ತಲ್ಲ, ಸ್ವಲ್ಪ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಮತ್ತು ಈ ಮಿಕ್ಸಿಯಲ್ಲೆಲ್ಲ ಸ್ವಲ್ಪ ಇರುತ್ತಲ್ಲ, ಸೊ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಮತ್ತು ಈ ಪ್ಯಾನಲ್ಲಿ ಇದ್ದಿದ್ದು ಎಲ್ಲದನ್ನೂ ನೀರು ಹಾಕ್ಕೊಂಡು ಸೋಸ್ಕೊತಿದ್ದೀನಿ. ಸೊ ನೆಕ್ಸ್ಟು ಈ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸೋಸ್ತಾಯಿದ್ದೀನಿ. ಮತ್ತು ಇವಾಗ ಒಂದು ಸ್ವಲ್ಪ ಉಳಿದಿದೆ ಅಲ್ಲ ಇದರಲ್ಲಿ, ಸ್ವಲ್ಪ ಸ್ಪೂನ್ ತೊಗೊಂಡು ಹೀಗೆ ಮಾಡ್ತೀನಿ. ಅವಾಗ ಇದರಲ್ಲಿರೋ ಫುಲ್ ಹೋಗುತ್ತೆ. ಇದನ್ನ ಇವಾಗ ಸೈಡ್ಗೆ ಇಟ್ಕೊಂಡು ನೆಕ್ಸ್ಟ್ ಜೆಲಾಟಿನ್ ಪ್ರಿಪೇರ್ ಮಾಡ್ಕೊಳೋದು ಹೆಂಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನಾನೀಗ ಜೆಲಾಟಿನ್ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಜೆಲಾಟಿನ್ನು
ಇದರಲ್ಲಿ ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಹಾಕ್ಕೊಂಬಿಟ್ಟು, ಸೊ ಲೈಕ್ 3 ಟೇಬಲ್ ಸ್ಪೂನ್ 500 ಗ್ರಾಮ್ಸ್ಗೆ ಹೀಗೆ ನಾನು 3 ಸ್ಪೂನ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಇದಕ್ಕೆ ಸ್ವಲ್ಪನೇ ಕೋಲ್ಡ್ ವಾಟರ್ ಹಾಕಿ ಹಿಂಗೆ ಮಾಡಬೇಕು. ಕೋಲ್ಡ್ ವಾಟರ್ ಹಾಕಬೇಕು. ತೀರಾ ಕೋಲ್ಡ್ ಇರಬಾರ್ದು, ಜಾಸ್ತಿನೂ ಕೋಲ್ಡ್ ಇರಬಾರ್ದು, ಕಮ್ಮಿನೂ ಕೋಲ್ಡ್ ಇರಬಾರ್ದು. ಸೊ ಇದು ನೀರು ಹಾಕಿ ನೀಟಾಗಿ ಸ್ಟಿರ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಇವಾಗ ಫುಲ್ ಕರಗಿಸ್ಬೇಕು. ಅಂದರೆ ಇದು ಇವಾಗ ಫುಲ್ ಕರಗಿಲ್ಲ, ಜಸ್ಟ್ ಒಂದು 60% ಮಾತ್ರ ಕರಗಿದೆ, 60% ಮಾತ್ರ ಡಿಸಾಲ್ವ್ ಆಗಿದೆ. ಸೊ ಇನ್ನು 40% ಡಿಸಾಲ್ವ್ ಆಗಬೇಕು ಅಂದರೆ ಇದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಅದನ್ನು ಹೆಂಗೆ ಮಾಡೋದು ಅಂದರೆ, ಸೊ ನೆಕ್ಸ್ಟು ಸ್ವಲ್ಪ ಪ್ಯಾನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಒಂಚೂರು ಇಷ್ಟು ನೀರು ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಇಡಬೇಕು. ನಾನಿದು ಗ್ಲಾಸ್ ಬೌಲಿಂದ ಸ್ಟೀಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಸ್ಟೀಲ್ ಬೌಲ್ ಒಡೆದೋಗೋ ಚಾನ್ಸಸ್ ಇರೋದಕ್ಕೆ ಇದು ಮಾಡ್ತೀನಿ. ಸೊ ಇದನ್ನು ಬಿಸಿ ನೀರು ಬಾಯ್ಲಿಂಗ್ ನೀರಲ್ಲಿ ಇಟ್ಟು ಸ್ಟಿರ್ ಮಾಡಿದ್ರೆ ಇದು ಫುಲ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಒಂದು 5 ಮಿನಿಟ್ಸ್ ಸ್ಟಿರ್ ಮಾಡಬೇಕು. ಸೊ ಇದು ಇವಾಗ ಫುಲ್ ಕರಗಿದೆ, ಆಲ್ಮೋಸ್ಟ್ ಕರಗಿದೆ. ಸೊ ಇದು ಗಟ್ಟಿ ಹಾಕೋದ್ರೊಳಗೆ ನಾವು ಇನ್ನೊಂದು ಇದನ್ನು ಮಾಡ್ಕೋಬೇಕು. ಸೊ ಇದು ಇವಾಗ ಫುಲ್ ಕರಗಿದೆ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಕಾಯಿಂದ ಹಾಲು ತೆಗೆದಿಟ್ಟಿಟ್ಕೊಂಡಿರೋದನ್ನ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಸೊ ಇವಾಗ ಇದಕ್ಕೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು, ನಾನು ಇದಕ್ಕೊಂದು 10 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಹಾಗೆ ಸಕ್ಕರೆ ಕರಗೋ ತನಕ ಕೈ ಇಡಬೇಕು. ನೆಕ್ಸ್ಟು ಸಕ್ಕರೆ ಎಲ್ಲ ಕರಗಾದ್ಮೇಲೆ ಜೆಲಾಟಿನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಪೌರ್ ಮಾಡಬೇಕು. ಸೊ ಇದು ಸ್ವಲ್ಪ ಸೆಮಿ ಸಾಲಿಡ್ ಬರೋ ತನಕ ಹಿಂಗೆ ಸ್ಟಿರ್ ಮಾಡ್ತಾನೆ ಇರಬೇಕು.
ಇದೊಂದು ಸ್ವಲ್ಪ ಹೊತ್ತು ತಣ್ಣು. ಸೊ ಇವಾಗ ಇದಾಗಿದೆ, ಇದನ್ನು ಬೌಲ್ಗೆ ಹಾಕ್ತೀನಿ. ಇಲ್ಲಿ ಕಾಯಿ ತುರಿದಿದ್ದಲ್ಲ, ಇದಕ್ಕೊಂದು ಸ್ವಲ್ಪ ಹಾಕೊತೀನಿ. ಸೊ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಎರಡು ಇತ್ತಲ್ಲ ಇದು, ಅದಕ್ಕೆ ಎರಡು ಹಾಕೋ. ಸೊ 12:30 ಆಗಿದೆ. ಇವಾಗ ಇದನ್ನು ಹಾಕಿಟ್ಟಿದ್ದೀನಿ. ಇದೊಂದು 4 ಗಂಟೆ ಅಷ್ಟೊತ್ತಿಗೆ ನೋಡಿದರೆ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ. ಸೊ ನಾನು ಇದನ್ನು ರೆಫ್ರಿಜ್ ಮಾಡೋಕ್ಕೆ ಒಂದು 12:30 ಹಂಗೆ ಇಟ್ಟಿದ್ದೆ. ಸೊ ಇವಾಗ 3 ಗಂಟೆ. ಸೊ ಆಲ್ಮೋಸ್ಟ್ ಗಟ್ಟಿ ಆಗಿದೆ, ಯು ಕ್ಯಾನ್ ಸಿ. ಸೊ ಇವಾಗ ಇದನ್ನು ಆಚೆ ತೆಗೆಯೋಣ. ಸೊ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಇದನ್ನು. ಹಿಂಗಾಗಿದೆ ನೋಡೋಣ. ಸೊ ನಾನು ಇದನ್ನು ಫುಲ್ ಕಟ್ ಮಾಡ್ತಿದ್ದೀನಿ. ನನಗೆ ಹಿಂಗೆ ಮಾಡಬೇಕು, ನೋಡಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಸಖತ್ತಾಗಿದೆ. ಮೇ ಬಿ ಸ್ವಲ್ಪ ಕಡಿಮೆ ಜಿಲಾಟಿನ ಹಾಕಬೇಕಿತ್ತು ಅನಿಸುತ್ತೆ. ಚೆನ್ನಾಗಿದೆ. ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ರೆಫ್ರಿಜ್ರೇಟ್ ಆಗಬೇಕಿತ್ತ ಏನೋ. ಚೆನ್ನಾಗಿದೆ. ಇನ್ನೊಂದು ಅರ್ಧ ಗಂಟೆ ಇಡಬೇಕಿತ್ತು ಅನಿಸುತ್ತೆ. ಸೊ ಈ ಬೌಲಲ್ಲಿರೋದನ್ನ ತೆಗಿತೀನಿ. ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಮೇ ಬಿ ಸ್ವಲ್ಪ ಪೌಡರ್ ಕಡಿಮೆ ಹಾಕಬೇಕಿತ್ತು ಅನಿಸುತ್ತೆ. ಚೆನ್ನಾಗಿದೆ. ಆಯಿತು. ಸಖತ್ತಾಗಿದೆ ಟೇಸ್ಟ್ ಕೂಡ. ಆ್ಯಂಡ್ ನಿಮಗೂ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ಮಾಡ್ಕೊಂಡು ತಿನ್ನಿ. ನಿಜವೂ ತುಂಬ ಚೆನ್ನಾಗಿದೆ. ನಾನು ಇನ್ನೊಂದು ಅರ್ಧ ಗಂಟೆ ಫ್ರಿಜ್ಜಲ್ಲೇ ಇಟ್ಟು ಆಮೇಲೆ ತೆಗಿಬೇಕಿತ್ತು.